ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು VS ಬ್ಲಾಗ್ಸ್. ರೋಡ್ ಎಲ್ಲಿಗಪ್ಪ ಅಂದರೆ ಈಗ ಮಾಡ್ತಾರೋದು ನಾನು ಹಲಸಿನಕಾಯಿ ರೋಡು ಬಂದು ಕಲ್ಕತ್ತಾಗೆ. ತುಂಬ ದಿವಸ ಆದಮೇಲೆ ಕಲ್ಕತ್ತಾ ಬಂದು ಮಾಡ್ತಾರೋದು. ರೋಡಿಂಗ್ ಇರಲಿಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಬರೋಕ್ಕೆ ಮುಂಚೆನೇ ಆಲ್ರೆಡಿ ಒಂದು ಗಾಡಿ ಲೋಡ್ ಮಾಡ್ತಾಯಿದ್ದಾರೆ. ಇಲ್ಲಿ ನನ್ನ ಗಾಡಿಗೆ ಚಾಪೆಗಳಾಗ್ತಾವ್ರೆ. ಅಷ್ಟೊತ್ತಿಗೆ ಆಲ್ರೆಡಿ ಮುಕ್ಕಾಲು ಭಾಗ ಲೋಡ್ ಆಗಿದೆ ಗಾಡಿ ಅನ್ಕೊತೀನಿ. ನಾನು ಬಂದು ಸ್ವಲ್ಪ ಲೇಟ್ ಆಯ್ತು. ಇಲ್ಲಿ ಇದೇ ಲೋಡಿಂಗ್ ಮಾಡ್ತಾವ್ರೆ ಆಲ್ರೆಡಿ. ನಾನು ಲೋಡಿಂಗ್ ಬಿಟ್ಟು ಊಟ ಮಾಡೋಣ ಅಂತ ಹೋದೆ. ಎಲ್ಲ ಗಾಡಿಗಳು ಅದು ಲೋಡಿಂಗಿಗೆ ಕಾಯ್ತಾ ಇರೋದು ಗಾಡಿಗಳು. ಹಲಸಿನಕಾಯಿ ಮಾತ್ರ ಒನ್ ಬೈ ಒನ್ ಜೋಡಿಸ್ತಾ ಇರ್ತಾರೆ. ಅಟ್ಟಿ ಕಳಿಸ್ತಾರೆ, ಯಾಕಂದರೆ ಡ್ಯಾಮೇಜ್ ಆಗಿಬಿಡ್ತಾ ಅಂತ ಹೇಳ್ಬಿಟ್ಟು ನೀಟಾಗಿ ಅಟ್ಟಿ ಕಳಿಸ್ತಾರೆ. ರೋಡೆಲ್ಲ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟೆ, ಯಾಕಂದರೆ ವೀಡಿಯೋ ಮಾಡಿಲ್ಲ ಟಾರ್ಪಲ್ ಹಾಕೋವಾಗ. ಯಾಕಂದರೆ ಒಬ್ಬನೇ ಇದ್ದಿದ್ದು, ಅದಕ್ಕೋಸ್ಕರ ಟಾರ್ಪಲೆಲ್ಲ ಒಬ್ಬನೇ ಆಗಬೇಕಾಯ್ತು. ಅದಕ್ಕೋಸ್ಕರ ದೊಡ್ಡಬಳ್ಳಾಪುರ ರೋಡ್ ಆದಮೇಲಂತೂ ಹೈವೇ ಟು ಹೈವೇ ನಾನ್ ಸ್ಟಾಪ್. ಮೊದಲಾದರೂ 1-2 ಅವರ್ ಆಗೋತ್ತು ಈ ರೋಡಲ್ಲಿ ಓಡಿಸೋಕ್ಕೆ. ಏನು ದೊಡ್ಡಬಳ್ಳಾಪುರ ಟು ಡಬಸ್ಪೇಟೆ ಟು ಕೋಲಾರ. ಈಗ ಮ್ಯಾಕ್ಸಿಮಮ್ ಕರೆಕ್ಟಾಗಿ ಓಡಿಸಿದ್ರೆ 1.5 ಅವರಲ್ಲಿ ಹೊಡಿಬೋದು. ಮೊದಲಾಗಿದೆ 3.5 ಅವರ್ ಹಿಡಿತಾಯಿತ್ತು ಈ ರೋಡಲ್ಲಿ. ರೋಡ್ ಮಾತ್ರ ಸೂಪರಾಗಿ ಮಾಡೋದು ಮಾತ್ರ. ಟ್ರೈಲ್ ಲೈನು ಎಲ್ಲಿ ಒಂದು ಹಳ್ಳ ದಿನ ಇಲ್ದ್ರೆ ಆಟೋಮೆಟಿಕ್ ಹೋಗ್ತಾನೆ ಇರ್ತದೆ ನಾನ್ ಸ್ಟಾಪ್. ಈಗ ಹೋಗ್ತಾ ಇರೋದು ಕೋಲಾರ್ಗೆ, ಯಾಕಂದ್ರೆ ಡ್ರೈವರ್ ಅಲ್ಲಿ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾನೆ. ಹೋಗಿ ಜಲ್ದಿ ಹೋಗಿ ಅಲ್ಲಿ ಹೋಗಿ ಪಿಕಪ್ ಮಾಡ್ಬೇಕು ಡ್ರೈವರ್ನ. ಡ್ರೈವರ್ ಬಂದ, ಮತ್ತು ಟೈರ್ ಚೆಕ್ ಮಾಡೋಂತ ಟೈರ್ ಚೆಕ್ ಮಾಡ್ಕೊಂಡು ಹಗ್ಗ ಒಂಚೂರು ಚೆಕ್ ಮಾಡ್ಕೊಂಡು ಬಿಡೋಣ ಅಂತೇಳ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇಕ್ಕಿದಾಗ ಟೈರು ಮತ್ತು ಹಗ್ಗ ಚೆಕ್ ಮಾಡಿದೆ. ಯಾಕಂದರೆ ಹಗ್ಗ ಲೂಸ್ ಆಗಿದ್ದಾಗ ಮಾಲ್ ಹಿಂದೆ ಬಿದ್ದೋಗುತ್ತೆ. ಟೈರ್ ಚೆಕ್ ಮಾಡ್ಕೊಂಡ್ರಾಗ ಪಂಚರ್ ಆಗಿದಾಗ ಮೊದಲೇ ಗೊತ್ತಾಗುತ್ತೆ. ಇಲ್ಲಾಂದರೆ ಹಂಗೆ ಓಡಿಸಿ ಟೈರ್ ಹೊಡೆದಾಗ ಮೂಮೆಂಟ್ ಇತ್ತು. ಟೋಲ್ ಗೇಟ್ ಇದು. ಬಂದು 6 ಆಗೈತೆ. ಬಟ್ ನೋಡಿದ್ರೆ ಇನ್ನೂ ಜನ ಆದಂಗೆ ಬೆಳಗ್ಗೆ ಆಗಿಲ್ಲ ಇನ್ನು. ಬಟ್ ಟೈಮ್ ನೋಡಿದರೆ 6 ಒಂದು 6:15 ಇನ್ನೂ ಬೆಳಕಾಗಿಲ್ಲ. ಎಕ್ಸಾಕ್ಟಾಗಿ ಬಂದು ಇವಾಗ ನೆಲ್ಲೋತ್ರ ಬಂದಿದೆ. ಬೆಳಗ್ಗೆ ಟೈಮ್ ಒಂದು 6:15. ಮಂಚ ಹಂಗೆ ಐತೆ. ಇನ್ನು ಗಾಡಿ ಟೈಪ್ ಚೆಕ್ ಮಾಡೋಣ ಅಂದಿದ್ದೆ. ಅದು ಓವರ್ ಟೈಮಿಂಗ್ ಇರೋದಕ್ಕೋಸ್ಕರ ಸ್ವಲ್ಪ ಹೊಡ್ಕೊಂಡು ಹೋಗ್ತಾ ಇದ್ದೀರಿ. ಯಾಕಂದರೆ ನಾಳೆ ಮಧ್ಯಾಹ್ನ ಕಾಲ ಕಡ್ಬೇಕಂತ ಗಾಡಿ. ಈ ಹಲಸಿನಕಾಯಿ ಲೋಡುಗಳು, ಈ ದ್ರಾಕ್ಷಿ ಲೋಡುಗಳು ಓಡಿಸಿ ಟೈಮಿಂಗ್. ಮೊದಲು ಈ ನಾಯ್ಡುಪೇಟೆ ಟು ವಿಜಯವಾಡ ರೋಡಲ್ಲಿ ಮೊದಲು ಹಳ್ಳ ದಿನ ಇಲ್ಲದ್ರೆ ನಾನ್ ಸ್ಟಾಪ್ 2 ಲೈನಿಂದ 3 ಲೈನ್ ಓಪನ್ ಆಗ್ತಾಯಿತ್ತು. ಈಗ ನೋಡಿದರೆ ದಾರುದ್ದಕ್ಕೂ ಡೈವರ್ಷನ್ ಮಾಡವನೆ, ಫ್ಲೈಓವರ್ಗಳು ಮಾಡ್ತಾವನೆ. ಮೊದಲೇ ಫ್ಲೈಓವರ್ಗಳು ಮಾಡೋದು ಈ ರಾಮ ಇರ್ತಾಯಿತ್ತು. ಡಬಲ್ ಕೆಲಸಗಳು ದಾರುದ್ದಕ್ಕೂ ಡೈವರ್ಷನ್ ಮಾಡ್ತಾವನೆ. ಕೂಡ ನಾನು ನಿಲ್ಲಿಸಿದ್ನಿಲ್ಲೇ ನೆಲ್ಲೂರ ಹತ್ರ. ದಾರದಕ್ಕೆ ಮಿಲಿಟ್ರಿ ಗಾಡಿಗೆ ಬರ್ತಾನೆ ಇವೆ. ಹತ್ರ ಇವಾಗ ಒಂದು 10 ಗಾಡಿ ಸೈಡ್ ಹೊಡಿದ್ದೀನಿ ಈ ಥರ ಗಾಡಿಗೆ. ಇದು ಬಂದು ಕಾವಲೆ ತೆಗಿರೋ ಡೈವರ್ಷನು. ಹತ್ತತ್ರ ಈ ಡೈವರ್ಷನಲ್ಲಿ ತಿಂಗಳಿಗೆ 1 ಇಲ್ಲ 2 ಆದರೂ ಆಕ್ಸಿಡೆಂಟ್ ಆಗ್ತಾನೆ ಇರ್ತವೆ. ಗಾಡಿ ಬಂದು ನೋಡಿದರೆ ಇಷ್ಟೇ ಇದೆ. ಅದ್ರ ಮೇಲೆ ಹಾಕಿರೋ ಡಬ್ಬ ನೋಡಿದರೆ ರೋಡಲ್ಲ ಐತೆ. ಈ ಥರ ಗಾಡಿಗೆಲ್ಲ ಪರ್ಮಿಷನ್ ಯಾವ ಥರ ಕೊಡ್ತಾರೋ ಏನೋ. ಟೈಮ್ ಬಂದು 9 ಆಗ್ತೈತೆ. ಆದರೆ ಮಂಚು ನೋಡಿದರೆ ಇನ್ನೂ ಬಿಟ್ಟೇ ಇಲ್ಲ. ಮುಂದೆ ನೋಡಿದ್ರೆ ಗಾಡಿಗೆ ರೋಡ್ ಕಾಣಿಸಲ್ಲ, ಬಟ್ ಕ್ಯಾಮ್ರಾದಲ್ಲಿ ಕಾಣಿಸ್ತೈತೆ. ಬಟ್ ಮುಂದೆ ನೋಡಿದ್ರೆ ರೋಡ್ ಕಾಣಿಸ್ತಾ ಇಲ್ಲ.
ಬೆಳಗ್ಗೆ ನಾಷ್ಟಕ್ಕೆ ಏನು ಅಣ್ಣ? ಬಿರಿಯಾನಿ. ಏನು ಬಿರಿಯಾನಿ? ಮಟನ್ ಬಿರಿಯಾನಿ ಅಂದ್ರೆ ಚಿಲ್ಕೂರುಪೇಟೆ ಬಿಟ್ಟು ಬರ್ತಾಯಿದ್ರೆ ಒಂದೇ ಬರ್ತಾ ಒಂದು ಕಾರ್ ಆಕ್ಸಿಡೆಂಟ್ ಆಗೈತೆ. ಲೆಫ್ಟ್ ಸೈಡಲ್ಲಿ ಹೊಡೆದಾನೆ. ಲೆಫ್ಟ್ ಸೈಡ್ ಒಂದು ಸ್ವಲ್ಪ ಫುಲ್ ಡ್ಯಾಮೇಜ್ ಆದಂಗೈತೆ. ಓಡಿಸಿದ್ರೆ ಸುಸ್ತಾಗೋದೇನಾ? ರಾತೆಲ್ಲ ಮಲಗಿದ್ದ ನೋಡಪ್ಪ. ಹೊಸ ಬ್ರಿಡ್ಜ್, ವಿಜಯವಾಡ ಹೊಸ ಬ್ರಿಡ್ಜ್ ಆಗಿರೋದು ಇದು. ಆಗ ಒಂದು ವರ್ಷ ಆಗಿಲ್ಲ. ಮಧ್ಯಾಹ್ನ ಹತ್ರ ಬಂದರು ಇದ್ದಾರೆ ಮನೆಯಲ್ಲಿ. ಏನು ಇವಾಗ ರಾಜಮಂಡ್ರಿ ಹತ್ರ ಬಂದಿದ್ರೆ ಇವಾಗ ಕೋವಿಡ್ ಟೋಲ್ ಗೇಟು ಟೋಲ್ ಪಾಸ್ ಆಗಿದ ತಕ್ಷಣ ನೆಕ್ಸ್ಟ್ ಬರೋದೆ ಗೋದಾವರಿ ಬೀಚ್. ಇದಾ ನಡೆ. ಯಾಕೆ ಹೇಳಿ ಇವಾಗ ಡ್ರಿಂಕ್ ಆ್ಯಂಡ್ ಚೆಕ್ ಮಾಡ್ತಾರಣ್ಣ? ಮೊನ್ನೆ ಒಂದು ಗಾಡಿ ನಮ್ಮ ಫ್ರೆಂಡ್ ಗಾಡಿ ಆಕ್ಸಿಡೆಂಟ್ ಆಯ್ತು ನೋಡು. ಅವ್ರು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋಕ್ಕೆ ಅವರು ಹಿಂಗೆ ಗಾಡಿ ಚೆಕ್ ಮಾಡ್ತಾ ಇರೋದು. ಮೊನ್ನೆ 6 ಜನ ಸುತ್ತೋದ್ರಲ್ಲ. ಮುಂದೆ ಬರೋ ಊರು ಬಂದು ಅನ್ನವರಮ್ಮ. ಸೀದಾ ಹೋದರೆ ವೈಜಾಗು, ಕಟ್ಕೊಂಡ್ರೆ ಅನ್ನವರಮ್ಮ. ಇದು ಬಂದು ಅನ್ನವರಂ ಫಾರೆಸ್ಟ್ ಏರಿಯಾ. ಅಂದರೆ ರೋಡ್ ಸೈಡ್ ಅತ್ತ ಇತ್ತ ಬೆಟ್ಟ, ಸೆಂಟ್ರಲ್ ರೋಡ್ ಮಾಡಿರೋದು. ಇದು ಹೆಂಗೈತೆ ಅಂದರೆ ಒಂದು ಸರಿ ಕೇರಳ ಅಂತೀನಿ, ಕರ್ನಾಟಕದಲ್ಲಿ ಆಗಿತ್ತಲ್ಲ ಲ್ಯಾಂಡ್ ಸ್ಲೈಡ್, ಆ ಥರ ಇದು ಅತ್ತ ಇತ್ತ ನೋಡೋಕ್ಕೆ. ತುಣಿ ಸಿಗ್ನಲ್ ಹತ್ರ ಒಂದು ಸೈಡ್ ಗಾಡಿ ಒಂದು ಅಪ್ ಸೈಡ್ ಆಗೈತೆ. ಏನು ಮಾಡೋಣಂದರೆ ಲೆಫ್ಟ್ ಸೈಡಲ್ಲಿ ಹೋಗೋನೆ. ಲೆಫ್ಟ್ ಸೈಡಲ್ಲಿ ಚರಂಡಿ ಹತ್ರ ಒಳಗಡೆ ಬಿಟ್ಬಿಡೋನೆ. ಇಲ್ಲ ಇದು ಬಂದು ವೈಜಾಗ್ ಔಟರ್ ರಿಂಗ್ ರೋಡ್. ಇದು ಮೊದಲು ಸೀದಾ ಒಂದೇ ರೋಡ್ ಇತ್ತು ವೈಜಾಗ್ಗೆ. ಮೊದಲು ಲೆಫ್ಟ್ಗೋ ರೈಟ್ಗೆ ಹೋಗ್ಬೇಕು. ಈಗ ವೈಜಾಗ್ ಹೋಗೋಂದ್ರೆ ಸೀದಾ ಹೋದರೆ ಒಂದೇ ರೋಡ್, ಶ್ರೀಕಾಕುಳಂ ಒಡಿಶಾ ರೋಡು. ಆ ರಿಂಗ್ ರೋಡಲ್ಲಿ ಇಳ್ಕೊಂಡು ಹೋದರೆ ವೈಜಾಗ್ ಸಿಟಿ ಒಳಗಡೆ ಹೋಗೋ ರೋಡ್ ಅದು. ನಮ್ಮ ಗಾಡಿ ಬಂದು ಇನ್ನು 10,000 ಓಡಿದ್ರೆ ಈಗ 2 ಲಕ್ಷ ಕಿಲೋಮೀಟ್ರು ಕಂಪ್ಲೀಟ್ ಆಗ್ತದೆ. ಇನ್ನೆಲ್ಲ ಒಂದು 3-4 ಟ್ರಿಪ್ ಮಾಡಿದ್ರೆ ಕಂಪ್ಲೀಟ್ ಆಗುತ್ತದೆ. 8 ಗಂಟೆಗೆ ಮಂಚು ಬೀಳ್ತಾ ಇದೆ ಈ ಕಡೆ. 12 ಗಂಟೆ ಆದಾಗ ರೋಡೇ ಕಾಣಿಸಲ್ಲ, ಮಂಚು ಬಿಟ್ಟಿದೆ. ಸೀಸನ್ ಆಗ್ತದೆ, ಡಿಸೆಂಬರ್ ತಿಂಗಳಲ್ಲ. ಅದಕ್ಕೋಸ್ಕರ ಈ ರೋಡಲ್ಲಿ ಬರೋರು ಸ್ವಲ್ಪ ಹುಷಾರು ನೋಡ್ಕೊಂಬರ್ರಿ. ಭಯಂಕರ ಮಂಚು ಐತೆ. ನೈಟು ಊಟ ಮಾಡೋಣ ಬಂದಿದ್ದೀರಿ. ಅಮ್ಮನ ಊಟ ಮಾಡ್ತಾವೆ. ಏನು ಹೇಳಿದ್ವಿ? ಬಂದಿಲ್ಲ, ಊಟ ಮಾಡ್ತಾ ಇದ್ದೀನಿ. ಅಲ್ಲೂ ಆರ್ಡ್ರ್ ಏನು ಹೇಳಿದೀವು? ಈಗ ಇಡ್ಲಿ ದೋಸೆ ತಿನ್ನು. ಅನ್ಕಾಪಲ್ಯ ಈಗ ನಾವು ಒಡಿಸ್ಸಾಗೆ ಎಂಟ್ರಿ ಆಗಿದ್ರೆ ಈಗ ತಾನೇ ಜಸ್ಟ್ ಇದೇ ಬಾರ್ಡ್ರ್ ಒಡಿಸ್ಸಾದು. ಇದು ಬಿಟ್ಟ ಮೇಲೆ ನೆಕ್ಸ್ಟ್ ಬರೋದಲ್ಲ ಇನ್ನು ಒರಿಸ್ಸಾ ಊರ್ಗಳೇ. ಬಂಕಲ್ಲಿ ಡೀಸೆಲ್ ಹಾಕ್ಸೋಣ ಅಂತ ಬಂದರೆ ಇಲ್ಲಿ ಆಲ್ರೆಡಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕೆ ರೆಡಿ ಮಾಡವ್ರೆ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ.
ಸುರೇಶನ್ ಧಾರವಾಡಗೆ ಇದೆ ರಾಮಾಯಣ. ಇದು ಬಂದು ಕುರ್ದಾ ಟೋಲ್ಗೇಟು. ಟೋಲ್ಗೇಟಲ್ಲಿ ರೋಡಿ ಮಾಮೂಲಿ ವಸೂಲು ಮಾಡೋಕ್ಕೆ ನಿಲ್ಸವ್ರೆ. ನಮ್ಮ ದುಡ್ಡು, ನಮ್ಮ ಟೋಲ್ಗೇಟು, ನಾವು ಹಾಕೊಂಬರೋ ಡೀಸೆಲು, ಇವ್ರು ನೋಡಿದ್ರೆ ದಾರಾಗ ಹಮಾಲಿ ಕಲೆಕ್ಷನ್ ಮಾಡ್ತಾರೆ. ಎಲ್ಲದಕ್ಕೂ ದುಡ್ಡು 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 ದುಡ್ಡು, ಅದು ರೋಡಿ ಕಲೆಕ್ಷನ್ ಅಂತೆ. ಯಾರು ಬರಕ ಏನೋ ಗೊತ್ತಿಲ್ಲ ಅಲ್ಲೇ ಇಲ್ಲ, ಅದೇ ಬಿಚ್ಚಾಕ್ಬೇಕಿಲ್ಲ ಪುಂಗಿಗಳು ಬಿದ್ದಾಗನ ಅಲ್ಕಾತಲ್ಲ ರಾಮಾಯಣ. ಅಗ್ಲ ಬೇರೆ ಹೋಗೋದಲ್ಲ, ಅಗ್ಲ ಬೇರೆ ಹೋಗೋದು ರಾಮಾಯಣ. ಹಿಂಗೆ ಕಾಣಿಸ್ಬಿಟ್ರೆ ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ. ಇಲ್ಲ, ಹತ್ರ ಬಾಲಾಸುರ ಬೆಳಕಾದ ಹಿಂಗೆ ಬಿಚ್ಚಿಬಿಡ್ತೀರಿ. ಏನಂದರೆ ಭದ್ರಾಕಿಂದ ಬಾಲಾಸುರ ಹೊರಡೋ ಫುಲ್ಲು ನರದಕ್ಕೂ ಕಿತ್ತೋಗಿರೋದೇ ಕೆಲಸ. 60 ಕಿಲೋಮೀಟ್ರ್ ಹೋಗೋದು ಹೆಂಗಿಲ್ಲ ಅಂದ್ರೂ 2 ಅವರ್ ಬೇಕೇ ಬೇಕು. ಕೊಡ್ರ ಫುಲ್ಲು ರೋಡು ಕನ್ಸ್ಟ್ರಕ್ಷನ್, ಕಡೆ ಈ ಕಡೆ ಡೈವರ್ಷನ್ ಹತ್ತೋಗು ಇತ್ತೋಗು ಹತ್ತೋಗು ಇತ್ತೋಗು. ಸೀದಾ ಹೋದರೆ ಕಲ್ಕತ್ತಾ, ಲೆಫ್ಟ್ ಹತ್ಕೊಂಡು ಹೋದರೆ ಜಮ್ಶೆದ್ಪುರ. ಸೀದಾ ಹೋದ್ರೆ ಖಡಕ್ಪುರ್ ಬರುತ್ತೆ, ಲೆಫ್ಟ್ ಹತ್ಕೊಂಡು ಹೋದ್ರೆ ಜಮ್ಶೆದ್ಪುರ ಬರುತ್ತೆ. ಕಲ್ಕತ್ತಾ ರೋಡಲ್ಲಿ ಹೋಗ್ತಾ ಇದ್ರಿ, ಇಲ್ಲಿ ನೋಡಿದ್ರೆ ಮುಂದೆ ಯಾವ್ದು ಆಕ್ಸಿಡೆಂಟ್ ಆಗೈತೆ. ಅದಕ್ಕೆಲ್ಲ ಗಾಡಿಗೆಲ್ಲ ಫುಲ್ ಜಾಮ್ ಆಗೈತೆ. ಏನು ಕೊಡ್ತು ಏನೋ ಗೊತ್ತಿಲ್ಲ, ಮುಂದೆ ಹೋಗಿ ನೋಡ್ಬೇಕು ಏನು ಕೊಡ್ತಾನೋ ಅಂತೀನಿ. ಟಿಪ್ಪರ್ ಗಾಡಿ ಹೊಡೆದಿರೋದು ಟಿಲ್ಲರ್ ಗಾಡಿಗೆ. ಏನಾದ್ರು ಭಯಂಕರ ಹೊಡೆದು ನಮ್ಮ ನಿದ್ದೆ ಕಣೆ ನೋಡ್ತಿರೋದು. ಮಾರ್ನಿಂಗ್ ನಿದ್ದೆ ಕಣೆ ನೋಡ್ತಿರೋದು. ಶೇಪ್ ಟು ಶೇಪ್ ಕೊಟ್ಟವನೆ. ಏನಂದರೆ ನಿದ್ದೆಗಿದ್ದು ಬಂದರೆ 1-2 ಅವರ್ ಸೈಡ್ಗೆ ಮಲಗ್ಬಿಟ್ಟು ಹೋಗ್ಬೇಕು. ಅದೇ ಥರ ಹೋಗಿ ಪ್ರಾಣಕ್ಕೆ ಕೊಟ್ಟೋಕ್ಕಾಗುತ್ತಾ? ಮೊದಲು ಈ ರೋಡು ಚೆನ್ನಾಗಿತ್ತು. ಇವಾಗ ಏನು ಮಾಡ್ತಾರೆ, ಎಲ್ಲ ಕಡೆ ಇದು ಕಿತ್ತಾಕಿ ಡೈವರ್ಷನ್ ಮಾಡ್ತಾವ್ರಿ. ಇದನ್ನು ಫ್ಲೈಓವರ್ಗಳು ಮಾಡ್ತಾವ್ರಿ ಇವಾಗ. ಮೊದಲು ಒಂದೇ ಲೈನ್ ಇತ್ತು, ಈಗ ಫ್ಲೈಓವರ್ಗಳು ಮಾಡ್ತಾವ್ರಿ. ಈಗ LNT ಬಾರ್ಡ್ರ್ ಬಂದು ಡೀಸೆಲ್ ಕಡಿಮೆ ಇತ್ತು, ಅದಕ್ಕೋಸ್ಕರ ಡೀಸೆಲ್ ಹಾಕ್ಕೊಂಡು ಹೋಗೋಣ ಅಂತ. ಒಂದು LNT ಬಾರ್ಡ್ರು ಏನಪ್ಪ ಅಂದರೆ ಇಲ್ಲಿ ಮಾಮೂಲಿ ಕಲೆಕ್ಷನ್ ಮಾಡ್ತಾರದು. ಅದಕ್ಕೋಸ್ಕರ ವೀಡಿಯೋನ ಕದ್ದಾಗಿ ಮಾಡ್ತಾಯಿದ್ದೀನಿ. ದುಡ್ಡು ಕೊಡಿಲ್ಲ ಅಂತ ಬಿಡೋದಿಲ್ಲ ಬ್ರೋ. ಮುಂದೆ ಹೋಗ್ತಾರೆ ಗಾಡಿ, ಆಕ್ಸಿಡೆಂಟ್ ಆಗಿರೋ ಗಾಡಿ ಇದು. ಆದ್ರೂ ದುಡ್ಡು ಬೇಕು ಅಂತ ದುಡ್ಡು ಹಿಡಿದವ್ರೆ.
बोला ना पीछे गाड़ी वाला कैसा करेगा. ಇದು ಏರೋಡ್ ಗಿರೋಡ್ ಏನು ಮಾಡಂಗೇನಿಲ್ಲ. ಪುನಃ ಡೀಸೆಲ್ ಬಿದ್ದ ತಕ್ಷಣ ಆಟೋಮೆಟಿಕ್ ಗೊತ್ತಾಗ್ತದೆ. ಕಲ್ಕತ್ತಾ ಎಂಟ್ರಿ ಆಗಿದ್ರೆ ಇದು ಬಂದು ದೋಲಾಘಾಟ್ ಟೋಲ್ ಗೇಟ್ ಬಿಟ್ಟು ಮುಂದೆ ಹೋಗಿ ಲೆಫ್ಟ್ ಹತ್ಕೊಂಡು ಸರ್ವಿಸ್ ರೋಡಲ್ಲಿ ಹೋದ್ರೆ ದೋಲಾಘಾಟ್ ಪಾರ್ಕಿಂಗ್ ಎಲ್ಲ ನಮ್ಮ ಗಾಡಿ ಖಾಲಿ ಆಗೋದು. ಇಷ್ಟು ಮೇಲೆ ಇರೋಂಗಿಲ್ಲ, ಆದ್ರೂ ಅವರ್ ಗಟ್ಟೆ ಮಾಡ್ತಾರೆ. ಕಲ್ಕತ್ತಾ ಆಲ್ಮೋಸ್ಟ್ ಇಂಡಿಯನ್ ಜಾಸ್ತಿ ನೋಡೋಣ. ನಾನು ನೋಡ್ದಂಗೆ ಪಾರ್ಸಲ್ ಗಾಡಿ ಒಟ್ಟು ಅರ್ಧ 11-10 ದುಡ್ಡು ಮಾಡಾಕ್ತಾರೆ ಈ ಕಡೆ. ಅವ್ನು ಓದ್ತದ ಅವ್ನಿಂದ ಹೊರಟೋಗ ಸಿಗ್ನಲ್ ಸಂಬಂಧ ಏನಾದ್ರೆ ಹತ್ತು ಕಡೆ ಸಿಗ್ನಲ್ ನೋಡೋ, ಹತ್ತು ಕಡೆ ಇದಕ್ಕೆ. ದೋಲಾಘಾಟ್ ಪಾರ್ಕಿಂಗ್ ಹೋಗೋ ರೋಡ್ ಇದು. ಟಿಕೆಟ್ ತಗೊಂಡು ಒಳಗಡೆ ಎಂಟ್ರಿ ಆಗುತ್ತೋ ದೋಲಾಘಾಟು. ಮಾರ್ಕೆಟು ಇಲ್ಲ ಐತೆ, ಪಾರ್ಕಿಂಗು ಇಲ್ಲ ಐತೆ. ಇದು ನಡಿ ಮಾರ್ಕೆಟ್ ಹತ್ರ ನಡಿ ಫಸ್ಟು. ಇದು ಬೇಕೆ ಗೋಟಾಪೆಲ್ಲ ಬಿಚ್ಚಿಬಿಟ್ರೆ ಆಗ ಆಲ್ರೆಡಿ ಅರ್ಧ ಖಾಲಿ ಮಾಡಾಕವ್ರೆ. ನಿದ್ದೆ ಎಲ್ಲ ಅಂತ ಮಲಗಿಬಿಟ್ರೆ ಲಾಕ್ ಮಾಡಿಲ್ಲ. ಈ ವಿಡಿಯೋನ ಇಷ್ಟು ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡೋಕ್ಕಾಯ್ತು ಸೀದಾ ಪಾರ್ಕಿಂಗ್ ಹೋಗಿ ಹಾಕೊಂಡು ಸಂಜೆ ಬಂದು ಬಾಡಿಗೆ ಕಾಸು ತಗೊಂಡು ಹೋಗೋದು.